Hello dear students, in this video we shall see solutions of algebraic and transcendental equations using numerical methods. First we shall see what is an algebraic equation and what is transcendental equation. See, a polynomial equation of the form a0 x power n plus a1 x power n minus 1 plus etc plus an is equal to 0 is called algebraic equation. This polynomial is nothing but an algebraic equation. This is an nth degree equation. If n is equal to 1, we get linear equation which is of the form a0 x plus a1 is equal to 0. If n is equal to 2, we get quadratic equation. The standard form of quadratic equation is a0 x square plus a1x plus a2 is equal to 0. If n is equal to 3, we get cubic equation, etc. General nth degree equation is called as polynomial. Transcendental equation is nothing but it's an equation which contains polynomials. Along with the polynomials, it includes trigonometric functions, logarithmic functions, exponential functions, etc. Such a type of equations are called as transcendental equations. Let us see some examples. This is a biquadratic equation and degree of this polynomial is 4. This is an algebraic equation. It contains no logarithmic function, no trigonometric function, no exponential function. Purely it is an algebraic equation. See these examples. It involves trigonometric functions, exponential functions, logarithmic functions. These types of equations are called transcendental equations. So equation of the form like this is called an algebraic equation, whereas equations of these types are called transcendental equations. In this session, we shall see how to find solution for algebraic and transcendental equations. See, ಆಲ್ಜಿಬ್ರಾಯಿಕ್ ಈಕ್ವೇಷನ್ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಬೇಕಾದಷ್ಟು ಡೈರೆಕ್ಟ್ ಮೆಥಡ್ಸ್ಗಳು ಗೊತ್ತಿದೆ. ನಾವಿಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋ ಥರ ನ್ಯೂಮರಿಕಲ್ ಮೆಥಡ್ಸನ್ನು ಯೂಸ್ ಮಾಡಿ ಆಲ್ಜಿಬ್ರಾಯಿಕ್ ಮತ್ತು ಟ್ರಾನ್ಸೆಂಡೆಂಟಲ್ ಈಕ್ವೇಷನ್ಸನ್ನು ಸಾಲ್ವ್ ಮಾಡ್ತೀವಿ. ಡೈರೆಕ್ಟ್ ಮೆಥಡ್ಸ್ ಇದ್ದಾಗೂ ಕೂಡ ನ್ಯೂಮರಿಕಲ್ ಮೆಥಡ್ಸಿಗೆ ಯಾಕೆ ಹೋಗ್ತೀವಿ ಆ ಕ್ವಶನ್ ಬರುತ್ತೆ, ಹೌದಾ? ಈಗ ನೋಡ್ರೆ ನೀವು ಲೋಯರ್ ಡಿಗ್ರಿ ಈಕ್ವೇಷನ್ಸ್ಗಳು ಅಂದರೆ ಲೀನಿಯರ್ ಈಕ್ವೇಷನ್ ಇರ್ಬೋದು, ಕ್ವಾಡ್ರಾಟಿಕ್ ಈಕ್ವೇಷನ್ ಇರ್ಬೋದು, ಕ್ಯೂಬಿಕ್ ಈಕ್ವೇಷನ್ ಇರ್ಬೋದು, ಇವನ್ನೆಲ್ಲ ಸಾಲ್ವ್ ಮಾಡಿದ್ದೀರಾ. ತುಂಬ ಒಂದು ಹೈಯರ್ ಪ್ರೈಮರಿ ಇದರಿಂದನೂ ಅವಾಗಿಂದನೇ ಮಾಡ್ತಾ ಬಂದಿದ್ದೀರಾ. ಈಕ್ವೇಷನ್ಸ್ಗೆ ಸೊಲ್ಯೂಷನ್ ಕಂಡುಹಿಡಿಯೋದೆಲ್ಲ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0, ಸೊಲ್ಯೂಷನ್ ಫಾರ್ ದಟ್ ಈಕ್ವೇಷನ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 1, ಸಿಂಪಲ್ ಲೀನಿಯರ್ ಈಕ್ವೇಷನ್. ಅದೇ ಥರ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ ಅದಕ್ಕೆ ರೂಟ್ಸ್ ಕಂಡುಹಿಡಿಯೋದಕ್ಕೆ ಒಂದು ಈಕ್ವೇಷನ್ ಇದೆ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇವೆಲ್ಲ ಡೈರೆಕ್ಟ್ ಮೆಥಡ್ಸು. ಆ ಥರ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ನಿಗೆ ರೂಟ್ಸ್ ಕಂಡುಹಿಡಿತೀರಾ. ಕ್ಯೂಬಿಕ್ ಈಕ್ವೇಷನಿಗೆ ರೂಟ್ಸ್ ಕಂಡುಹಿಡಿಯೋದು ಗೊತ್ತು ನಮಗೆ. ಬೈ ಕ್ವಾಡ್ರಾಟಿಕ್ಗೂ ರೂಟ್ಸ್ ಕಂಡುಹಿಡಿತೀವಿ ಡೈರೆಕ್ಟ್ ಮೆಥಡಲ್ಲಿ. ಬಟ್ ಡಿಗ್ರಿ ಜಾಸ್ತಿ ಆಗ್ತಾ ಹೋದಂಗೆ ನೀವು ಅಪ್ ಟು ಬೈ ಕ್ವಾಡ್ರಾಟಿಕ್ ಈಕ್ವೇಷನ್ ತನಕನೂ ಸೊಲ್ಯೂಷನ್ನ ಕಂಡುಹಿಡಿದಿದ್ದೀರಾ. ಬಟ್ ಡಿಗ್ರಿ ಪಾಲಿನಾಮಿಯಲ್ನ ಡಿಗ್ರಿ ಜಾಸ್ತಿ ಆಗ್ತಾ ಹೋದಂಗೆ 5th ಡಿಗ್ರಿದಿರ್ಬೋದು, 6th ಡಿಗ್ರಿದಿರ್ಬೋದು, ಅದನ್ನು ನಾವು ಡೈರೆಕ್ಟ್ ಮೆಥಡಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹೈಯರ್ ಡಿಗ್ರಿ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದಕ್ಕೋಸ್ಕರ ವಿ ಪ್ರಿಫರ್ ನ್ಯೂಮರಿಕಲ್ ಮೆಥಡ್ಸ್. ನ್ಯೂಮರಿಕಲ್ ಡೇಟಾನ ಯೂಸ್ ಮಾಡಿಕೊಂಡು ಇಲ್ಲಿ ಈಕ್ವೇಷನ್ಸ್ನ ಸಾಲ್ವ್ ಮಾಡ್ತೀವಿ. ಸಚ್ ಎ ಟೈಪ್ ಆಫ್ ಮೆಥಡ್ ಈಸ್ ಕಾಲ್ಡ್ ನ್ಯೂಮರಿಕಲ್ ಮೆಥಡ್. ಸಿ, ಇನ್ ಡೈರೆಕ್ಟ್ ಮೆಥಡ್ ವಿ ಗೆಟ್ exact solution, but in numerical method we don't get exact solution, we get approximated values. As the number of iteration increases, our solution converges to exact solution. That is the difference between direct method and numerical method. ನಿಮಗೆ ಡೈರೆಕ್ಟ್ ಮೆಥಡಲ್ಲಿ ಎಕ್ಸಾಕ್ಟ್ ಸೊಲ್ಯೂಷನ್ ಸಿಕ್ಕರೆ, ಇಲ್ಲಿ ಎಕ್ಸಾಕ್ಟ್ ಸೊಲ್ಯೂಷನ್ ಸಿಗಲ್ಲ. ನ್ಯೂಮರಿಕಲ್ ಮೆಥಡಲ್ಲಿ ಒಂದು ಸೀರೀಸ್ ಆಫ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂಸ್ ಸಿಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಈಕ್ವೇಷನಿಗೆ 2 ರೂಟ್ ಆಗಿತ್ತು ಅಂದರೆ, 2 ಒನ್ ಆಫ್ ದ ರೂಟ್ ಆಗಿತ್ತು ಅಂತಂದರೆ, ನಾವು ಇಲ್ಲಿ ನ್ಯೂಮರಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡಿದಾಗ ಎಕ್ಸಾಕ್ಟಾಗಿ 2 ಸಿಗಲ್ಲ ನಿಮಗೆ. 1.9, 1.95 ಈ ಥರ ಏನೋ ಬಂದಿರುತ್ತೆ. ಇಲ್ಲಿ ನಾವು ಇಟ್ರೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಫಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ, ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ, ಈ ಥರ ಅಪ್ರಾಕ್ಸಿಮೇಷನ್ಸ್ನ ಕಂಡುಹಿಡಿತಾ ಹೋಗ್ತೀವಿ. ನೀವು ಇಟ್ರೇಷನ್ಸ್ನ ಜಾಸ್ತಿ ಮಾಡ್ತಾ ಹೋದಂಗೆ ನಮಗೆ ಬರೋ ಒಂದು ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಎಕ್ಸಾಕ್ಟ್ ವ್ಯಾಲ್ಯೂಗೆ ಹತ್ರಕ್ಕೆ ಅಪ್ರೋಚ್ ಆಗುತ್ತೆ. ಅದನ್ನು ಕನ್ವರ್ಜ್ ಆಗುತ್ತೆ ಅಂತ ಹೇಳ್ತೀವಿ ಮ್ಯಾಥಮೆಟಿಕಲಿ. ವಿ ಯೂಸ್ ದ ಟರ್ಮ್ ಕನ್ವರ್ಜ್.
approximated value, it converges to exact solution. 1.95 ಇದು 1.96 ಆಗುತ್ತೆ, ನೆಕ್ಸ್ಟ್ ಇಟ್ರೇಷನಲ್ಲಿ 1.97 ಆಗುತ್ತೆ. ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದರ accuracy. As the number of iteration increases, it converges to exact solution. Exactly equal to exact solution ಬರಲ್ಲ, it converges to exact solution. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಲೀನಿಯರ್ ಈಕ್ವೇಷನ್ ಅಂದರೆ ಇಟ್ ಈಸ್ ಡಿಗ್ರಿ 1 ಈಕ್ವೇಷನ್, ಅದಕ್ಕೆ ಒಂದು ಸೊಲ್ಯೂಷನ್ ಇರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಇಟ್ ಈಸ್ ಅ ಡಿಗ್ರಿ 2 ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ನಿಮಗೆ 2 ರೂಟ್ಸ್ ಬರುತ್ತೆ. ಸೊ ಇನ್ ಜನರಲ್ nth ಡಿಗ್ರಿ ಈಕ್ವೇಷನ್ನ ಸಾಲ್ವ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ n ರೂಟ್ಸ್ ಬರುತ್ತೆ. ಇದು ಆಲ್ಜಿಬ್ರಾಯಿಕ್ ಈಕ್ವೇಷನಿಗೆ ಸಂಬಂಧಪಟ್ಟಂಗೆ ಈಕ್ವೇಷನ್ನ ಡಿಗ್ರಿ ಏನಿರುತ್ತೋ ಅಷ್ಟು ರೂಟ್ಸು ಬರುತ್ತೆ ನಿಮಗೆ, ಹೌದಾ. ಇನ್ನು ಟ್ರಾನ್ಸೆಂಡೆಂಟಲ್ ಈಕ್ವೇಷನಿಗೆ ಬಂದರೆ ಒಂದು ರೂಟ್ ಬರ್ಬೋದು, ರೂಟ್ಸ್ ಬರದೇ ಇರ್ಬೋದು, ಇನ್ಫೈನೈಟ್ ನಂಬರ್ ಆಫ್ ರೂಟ್ಸ್ ಬರ್ಬೋದು. ಡಿಗ್ರಿಗೂ ಇದಕ್ಕೂ ಏನೂ ಸಂಬಂಧ ಇರಲ್ಲ. ಆಲ್ಜಿಬ್ರಾಯಿಕ್ ಈಕ್ವೇಷನಲ್ಲಿ ಮಾತ್ರ ಈಕ್ವೇಷನ್ನ ಡಿಗ್ರಿ ಎಷ್ಟಿರುತ್ತೋ ಅಷ್ಟು ರೂಟ್ಸು ಬರುತ್ತೆ. ಇನ್ನು ನೀವು ನ್ಯೂಮರಿಕಲ್ ಮೆಥಡ್ಸಿಗೆ ಬಂದರೆ ಇಲ್ಲಿ ಸೊಲ್ಯೂಷನ್ ಕಂಡುಹಿಡಲಿಕ್ಕೆ ನ್ಯೂಮರಿಕಲ್ ಮೆಥಡ್ಸಲ್ಲಿ ಹೆಂಗೆ ಸೊಲ್ಯೂಷನ್ ಕಂಡುಹಿಡಿತೀವಿ ಅಂದರೆ ಇಲ್ಲಿ ಫಸ್ಟ್ ಒಂದು ಇಂಟರ್ವಲ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಆ ಇಂಟರ್ವಲ್ ಒಳಗಡೆ ರೂಟ್ ಇರುತ್ತೆ. ಲೆಟ್ ಅಸ್ ಸಿ ದಟ್ ಇನ್ ನ್ಯೂಮರಿಕಲ್ ಮೆಥಡ್ಸ್ ವಿ ಫಸ್ಟ್ ಫೈಂಡ್ ಆನ್ ಇಂಟರ್ವಲ್ ಇನ್ ವಿಚ್ ದ ರೂಟ್ ಲೈಸ್. If a and b are two numbers such that f of a and f of b have opposite signs, then root of f of x is equal to 0 lies in between a and b, and this will be the interval. A comma b will be the interval. See, if a and b are two numbers such that f of a and f of b have opposite signs, that is f of a into f of b should be negative. If f of a into f of b is less than 0, then this will be the interval. This will be the interval and the root lies between a and b. These are all some methods which you will study in your syllabus. Different numerical methods for solving the equations. First one is bisection method, second one is Newton's method, and third one is secant method. Let us see one by one. Let us see the first one, that is bisection method. As the name says, this method is bisection of the interval. Let f of x be continuous function in the interval a comma b. Bisection method involves the following steps. Step 1. Identify the 2 points a and b such that f of a and f of b are of opposite signs. That is, f of a into f of b is less than 0. Then there will be a root of f of x is equal to 0 in between a and b. As I told earlier, first we should identify the 2 points a and b such that f of a and f of b should be less than 0. If that is the case, then the root lies between a and b. Step 2. Now we have identified the interval AB. Take the initial approximation to be the midpoint of a and b. That is, first approximated value will be x naught is equal to a plus b divided by 2. It is midpoint of a and b, which is nothing but a plus b divided by 2. This will be the first approximation. This will be the first approximated solution. ಇದನ್ನು ನೀವು x naught ಅಂತ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿರೋದ್ರಿಂದ x naught ಅಂತ ಡಿನೋಟ್ ಮಾಡಿದೆ ಇಲ್ಲಿ. ನೀವು ಇದನ್ನು ಬೇಕಾದರೆ ಫಸ್ಟ್ ಅಪ್ರಾಕ್ಸಿಮೇಷನ್ ಅಂತ ಆಗಿರೋದ್ರಿಂದ x1 ಇಂದ ಅಂತಲೂ ಶುರು ಮಾಡ್ಬೋದು. x1 is equal to, this is the first approximated solution, x1 is equal to a plus b by 2 or x naught is equal to a plus b by 2. This is the first approximated solution. Next step 3. ಈಗ ನಿಮಗೆ x naught ಸಿಕ್ಕಿದೆ, find out f of x naught. If f of x naught is equal to 0, we have root at x naught. If f of x naught is exactly equal to 0, then x naught satisfies the given equation f of x is equal to 0. So x naught will be the root of the equation. If f of a into f of x naught is less than 0, then the root lies between
a and x naught. If f of b and f of x naught is less than 0, then the root lies between x naught and b. For example, here f of a ನಿಮಗೆ ಪಾಸಿಟಿವ್ ಬಂದಿದೆ ಅಂತ ಅನ್ಕೊಳ್ಳೋಣ, ಎಫ್ ಆಫ್ ಬಿ ನಿಮಗೆ ನೆಗೆಟಿವ್ ಬಂದಿದೆ ಅಂತ ಅನ್ಕೊಳ್ಳೋಣ. ಹಿಂಗೆ ಬಂದಿದೆ, ನೀವು ಪ್ರಾಡಕ್ಟ್ ಮಾಡಿದಾಗ ಆಬ್ವಿಯಸ್ಲಿ ನೆಗೆಟಿವ್ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಹೇಳಿರೋ ಥರ ಎ ಬಿ ವಿಲ್ ಬಿ ಅವರ್ ಇಂಟರ್ವಲ್ ಆ್ಯಂಡ್ ರೂಟ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ, ಎ ಮತ್ತು ಬಿ ನಡುವೆ ರೂಟ್ ಇರೋದ್ರಿಂದ ಫಸ್ಟ್ ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್ನ ಬರೆದ್ವಿ. that will be given by x1 is equal to a plus b divided by 2. That is in step 2. Step 3 ನಲ್ಲಿ ಏನು ಮಾಡಿದ್ರಿ, ಸ್ಟೆಪ್ 2 ನಲ್ಲಿ ನಿಮಗೊಂದು ಫಸ್ಟ್ ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್ ಬಂತು, ಅದನ್ನು ಎಕ್ಸ್ ನಾಟ್ ಅಂತ ಕರ್ಕೊಂಡಿದ್ದೀರಾ. ಎಫ್ ಆಫ್ ಎಕ್ಸ್ ನಾಟ್ ಕಂಡುಹಿಡಿತೀರಾ. ಇವಾಗ ಎಕ್ಸ್ ನಾಟ್ ಸಿಕ್ಕಿದೆ ನಿಮಗೆ, ಒಂದು ಫಸ್ಟ್ ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್ ಸಿಕ್ಕಿದೆ, ಎಫ್ ಆಫ್ ಎಕ್ಸ್ ನಾಟ್ ಕಂಡುಹಿಡಿತೀರಾ. ಸಪೋಸ್ ಎಫ್ ಆಫ್ ಎಕ್ಸ್ ನಾಟ್ ಪಾಸಿಟಿವ್ ಬಂತು ಅಂತ ಅನ್ಕೊಳ್ರಿ. ಎಫ್ ಆಫ್ ಎಕ್ಸ್ ನಾಟ್ ಪಾಸಿಟಿವ್ ಬಂತು ಅಂದರೆ ಎಫ್ ಆಫ್ ಬಿ ಇಂಟು ಎಫ್ ಆಫ್ ಎಕ್ಸ್ ನಾಟ್ ನೆಗೆಟಿವ್ ಆಗುತ್ತೆ. ಸಪೋಸ್ ಎಫ್ ಆಫ್ ಎಕ್ಸ್ ನಾಟ್ ನೆಗೆಟಿವ್ ಬಂತು ಅಂತಂದರೆ ಎಫ್ ಆಫ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎ ನೆಗೆಟಿವ್ ಆಗುತ್ತೆ. ಹೌದಾ? ಈ ಎಫ್ ಆಫ್ ಎಕ್ಸ್ ನಾಟ್ ಕಂಡುಹಿಡಿತೀರಾ ಸ್ಟೆಪ್ 3ನಲ್ಲಿ. ಎಕ್ಸ್ ನಾಟ್ ಸಿಕ್ಕಿರುತ್ತೆ ಸ್ಟೆಪ್ 2ನಲ್ಲಿ. ಸ್ಟೆಪ್ 3ನಲ್ಲಿ ಏನು ಮಾಡ್ತೀರಾ, ಎಫ್ ಆಫ್ ಎಕ್ಸ್ ನಾಟ್ ಕಂಡುಹಿಡ್ಕೊಂತೀರಾ. ಎಫ್ ಆಫ್ ಎಕ್ಸ್ ನಾಟ್ ವ್ಯಾಲ್ಯೂ ಪಾಸಿಟಿವ್ ಬಂದಿತ್ತು ಅಂದರೆ ಎಫ್ ಆಫ್ ಬಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಕೊಡುತ್ತೆ. ಸೊ ಇಫ್ ಸಿನ್ಸ್ ಎಫ್ ಆಫ್ ಬಿ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಈಸ್ ಲೆಸ್ ದ್ಯಾನ್ 0, ಅವರ್ ನ್ಯೂ ಇಂಟರ್ವಲ್ ಈಸ್ ಬಿ ಕಾಮ ಎಕ್ಸ್ ನಾಟ್. ಹೌದಾ? ಈಗ ರೂಟ್ ಎಲ್ಲಿರುತ್ತೆ, ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್ನು ಬಿ ಕಾಮ ಎಕ್ಸ್ ನಾಟ್ ಆ ಇಂಟರ್ವಲಲ್ಲಿ ಇರುತ್ತೆ. ಇಲ್ಲ ನಿಮ್ಗೆ ಎಫ್ ಆಫ್ ಎಕ್ಸ್ ನಾಟ್ ಪಾಸಿಟಿವ್ ಬಂದಿಲ್ಲ, ನೆಗೆಟಿವ್ ಬಂದಿದೆ ಅಂದರೆ ಯಾವುದ್ರ ಪ್ರಾಡಕ್ಟ್ ನಿಮಗೆ ನೆಗೆಟಿವ್ ಕೊಡುತ್ತೆ, ಎಫ್ ಆಫ್ ಎ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಅದು ನೆಗೆಟಿವ್ ಆಗುತ್ತೆ. Since f of a into f of x naught is less than 0, in that case the root lies between a and x naught. ಆವಾಗ ನಿಮ್ಮದು ಇಂಟರ್ವಲ್ ಯಾವುದಾಗುತ್ತೆ, a comma x naught. See here. If f of a into f of x naught is less than 0, the root lies between a and x naught. And the next approximated solution will be, ಇದನ್ನು ಎಕ್ಸ್ ನಾಟ್ ಅಂತ ಡಿನೋಟ್ ಮಾಡ್ಕೊಂಡಿರೋದ್ರಿಂದ ಇದು x1 ಅಂತ ಕರ್ಕೊಂತೀನಿ ನಾನು. ಸಪೋಸ್ ಇದನ್ನು ನೀವು x1 ಅಂತ ಅನ್ಕೊಂಡಿದ್ರೆ ನಾನು ಇದನ್ನು x2 ಅಂತ ಬರೀತಾ ಇದ್ದೆ. ಇದು x ನಾಟ್ ಅಂತ ಅನ್ಕೊಂಡಿರೋದ್ರಿಂದ ಇದನ್ನು x1 ಅಂತ ಕರ್ಕೊಳ್ಳೋಣ. ಈಗ ನಮ್ಮ ಇಂಟರ್ವಲ್ a ಕಾಮ ಎಕ್ಸ್ ನಾಟ್, ನಾನು ಇಲ್ಲಿ ಹೇಳಿರೋ ಥರ ಈಗ ನಮ್ಮದು ಇಂಟರ್ವಲ್ a ಕಾಮ ಎಕ್ಸ್ ನಾಟ್. ಸೊ ದ ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್ ಈಸ್ x1 is equal to a plus x naught divided by 2. It is midpoint of a and x naught. But if f of b into f of x naught is less than 0, this depends upon the value of f of x naught as I told earlier, right? ಇದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಬರೋಂಥ ಹೊಸ ಇಂಟರ್ವಲ್ಲು. ಇಫ್ ಎಫ್ ಆಫ್ ಬಿ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಇಸ್ ಲೆಸ್ ದ್ಯಾನ್ 0, ದ ರೂಟ್ ಲೈಸ್ ಬಿಟ್ವೀನ್ ಎಕ್ಸ್ ನಾಟ್ ಆ್ಯಂಡ್ ಬಿ. ಅವರ್ ಇಂಟರ್ವಲ್ ಈಸ್ ಎಕ್ಸ್ ನಾಟ್ ಕಮ ಬಿ ಆ್ಯಂಡ್ the solution is given by, that is second approximated solution is given by x1 is equal to x naught plus b divided by 2. ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ನೀವೇನಾದ್ರು x1 ಅಂತ ಕರ್ಕೊಂಡಿದ್ರೆ ದಿಸ್ ಈಸ್ x2. ದಿಸ್ ಈಸ್ ಫಸ್ಟ್ ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್, ದಿಸ್ ಈಸ್ ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್. ಸಿನ್ಸ್ ದಿಸ್ ಇಸ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್, ಇದನ್ನು ಎಕ್ಸ್ ನಾಟಿಂದ ಡಿನೋಟ್ ಮಾಡಿದ್ದೀನಿ ನಾನು. ಈ ಪ್ರೋಸೆಸ್ನ ರಿಪೀಟ್ ಮಾಡ್ತಾ ಹೋಗ್ತೀರಾ ನೀವು. ಈಗ x1 ಸಿಕ್ಕಿದೆ ನಿಮಗೆ, ಆಲ್ರೆಡಿ 2 ವ್ಯಾಲ್ಯೂಸ್ ಸಿಕ್ತು ನಿಮಗೆ ಇವಾಗ, ಅಂದರೆ 2 ಇಟ್ರೇಷನ್ ಆಗಿದೆ, 2 ಅಪ್ರಾಕ್ಸಿಮೇಟೆಡ್ ಸೊಲ್ಯೂಷನ್ ಸಿಕ್ಕಿದೆ. ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಎಕ್ಸ್ ನಾಟ್ ಮುಗೀತು. ಈಗ x1 ಸಿಕ್ಕಿದೆ. ಈಗ ಎಫ್ ಆಫ್ x1 ಕಂಡು ಹಿಡಿತೀರಾ. ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡ್ತಾ ಹೋಗ್ತೀರಾ. ಎಫ್ ಆಫ್ x1 ಪಾಸಿಟಿವ್ ಬಂತು ಅಂತ ಅನ್ಕೊಳ್ರೆ ಏನು ಮಾಡ್ತೀರಾ, ನೆಕ್ಸ್ಟು ಎಫ್ ಆಫ್ x1 ಪಾಸಿಟಿವ್ ಬಂತು, ಎಫ್ ಆಫ್ ಎಕ್ಸ್ ನಾಟ್ ಏನಾದ್ರು ನೆಗೆಟಿವ್ ಇತ್ತು ಅಂತಂದರೆ, ಬಂದಿದ್ದು ಎಫ್ ಆಫ್ ಎಕ್ಸ್ ನಾಟ್ ನೆಗೆಟಿವ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ನಾಟ್ ಮತ್ತು ಎಫ್ ಆಫ್ x1ನ ಪ್ರಾಡಕ್ಟು ನೆಗೆಟಿವ್ ಬರುತ್ತೆ. ಆವಾಗ ರೂಟ್ ಲೈಸ್ ಬಿಟ್ವೀನ್ ಎಕ್ಸ್ ನಾಟ್ ಆ್ಯಂಡ್ x1. ಬಟ್ ಎಫ್ ಆಫ್ x1 ಪಾಸಿಟಿವ್ ಇದೆ, ಎಫ್ ಆಫ್ ಎಕ್ಸ್ ನಾಟು ಪಾಸಿಟಿವ್ ಇದೆ ಅಂದರೆ ಹಿಂದಕ್ಕೆ ಹೋಗ್ತೀರಾ, ಇಲ್ಲಿಗೆ ಹೋಗ್ತೀರಾ. ಯಾವುದ್ರ ಪ್ರಾಡಕ್ಟ್ ಅವಾಗ ನೆಗೆಟಿವ್ ಆಗುತ್ತೆ, ಎಫ್ ಆಫ್ x1 ಮತ್ತು ಎಫ್ ಆಫ್ ಬಿನ ಪ್ರಾಡಕ್ಟ್ ನೆಗೆಟಿವ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ಆವಾಗ ರೂಟ್ ಲೈಸ್ ಬಿಟ್ವೀನ್ ಬಿ ಆ್ಯಂಡ್ x1. ಸಪೋಸ್ ಎಫ್ ಆಫ್ x1 ನೆಗೆಟಿವ್ ಬಂತಪ್ಪ, ಎಫ್ ಆಫ್ x1 ನೆಗೆಟಿವ್ ಬಂದಿದೆ, ಇದು ಪಾಸಿಟಿವ್ ಇತ್ತು, ಆವಾಗ ಎಕ್ಸ್ ನಾಟ್ ಮತ್ತು x1 ನಡುವೆ ರೂಟ್ ಇರುತ್ತೆ. ಎಫ್ ಆಫ್ x1 ನೆಗೆಟಿವ್ ಇದೆ, ಎಫ್ ಆಫ್ ಎಕ್ಸ್ ನಾಟು ನೆಗೆಟಿವೇ ಬಂದಿತ್ತು, ಆವಾಗ ಎಲ್ಲಿ ಹೋಗ್ತೀರಾ, ಎಫ್ ಆಫ್ ಎ ಹತ್ರ ಹೋಗಬೇಕು. ಇದೆರಡು ಪ್ರಾಡಕ್ಟ್ ನೆಗೆಟಿವ್ ಆಗುತ್ತೆ, ಆವಾಗ ರೂಟ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ x1. ಈ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ನಿಮಗೆ ಮತ್ತೆ ಹೊಸ ಇಂಟರ್ವಲ್ ಸಿಕ್ತು. ಸಪೋಸ್ ಇದು ನೆಗೆಟಿವ್ ಇದ್ದು ಇದು ಪಾಸಿಟಿವ್ ಇತ್ತು ಅಂದರೆ ಎಕ್ಸ್ ನಾಟ್ ಕಮ x1 ಇಸ್ ದ ನೆಕ್ಸ್ಟ್ ಇಂಟರ್ವಲ್. ರೂಟ್ ಈಸ್ ಗಿವನ್ ಬೈ x2 ಈಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ x1 ಬೈ 2. ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ತಾ ಹೋಗ್ತೀರಾ.
ಫಸ್ಟ್ ಇಟ್ರೇಷನ್, ಸೆಕೆಂಡ್ ಇಟ್ರೇಷನ್, ಥರ್ಡ್ ಇಟ್ರೇಷನ್, ಫೋರ್ತ್ ಇಟ್ರೇಷನ್, ಈ ಥರ ನಂಬರ್ ಆಫ್ ಇಟ್ರೇಷನ್ಸ್ನ ಮಾಡ್ತಾ ಹೋಗ್ತೀರಾ. ನೀವು ಎಷ್ಟು ಇಟ್ರೇಷನ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಸೊಲ್ಯೂಷನ್ ಅಕ್ಯುರಸಿ ಚೆನ್ನಾಗಾಗ್ತಾ ಹೋಗುತ್ತೆ. ಆ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಏನಿದೆಯೋ ಅದು ಎಕ್ಸಾಕ್ಟ್ ವ್ಯಾಲ್ಯೂ ಆಲ್ಮೋಸ್ಟ್ ಹತ್ರ ಹೋಗುತ್ತೆ. ಇಟ್ ಕನ್ವರ್ಜಸ್ ಟು ದ ಎಕ್ಸಾಕ್ಟ್ ವ್ಯಾಲ್ಯೂ. ಬಟ್ ಈ ಕೇಸಲ್ಲಿ ಬೈಸೆಕ್ಷನ್ ಮೆಥಡಲ್ಲಿ ಕನ್ವರ್ಜೆನ್ಸ್ ಸ್ವಲ್ಪ ಸ್ಲೋಯರ್ ಇರುತ್ತೆ. ಅಂದರೆ ನೀವು ತುಂಬ ಇಟ್ರೇಷನ್ಸ್ನ ಮಾಡಬೇಕು, ಸೊಲ್ಯೂಷನ್ಗೆ ಹತ್ತತ್ರ ಹೋಗಬೇಕು ಅಂದರೆ ನಾವು ತುಂಬ ಇಟ್ರೇಷನ್ಸ್ನ ಮಾಡಬೇಕು. ಯೂಶ್ವಲಿ ಇಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ 4 ಇಟ್ರೇಷನ್ಸ್ಗೆ ಯೂಶ್ವಲಿ ಕೇಳ್ತಾರೆ, 4 ಇಟ್ರೇಷನ್ಸ್ ಮಾಡಿರಿ ಅಂತೇಳಿ. ನಂಬರ್ ಆಫ್ ಇಟ್ರೇಷನ್ಸ್ನ ಜಾಸ್ತಿ ಮಾಡಿದಷ್ಟು ನಿಮಗೆ ಅಕ್ಯುರಸಿ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಕ್ಸಾಕ್ಟ್ ಸೊಲ್ಯೂಷನ್ ಹತ್ರ ಅಪ್ರೋಚ್ ಆಗ್ತೀವಿ ಆ್ಯಸ್ ದ ನಂಬರ್ ಆಫ್ ಇಟ್ರೇಷನ್ ಇನ್ಕ್ರೀಸಸ್. ಈ ಸೇಮ್ ಸ್ಟೆಪ್ಸ್ನ ರಿಪೀಟ್ ಮಾಡ್ತಾ ಹೋಗ್ತೀರಾ ಪ್ರತಿ ಇಟ್ರೇಷನ್ನಿಗೆ. ದಿಸ್ ಈಸ್ ವಾಟ್ ಬೈಸೆಕ್ಷನ್ ಮೆಥಡ್. Let us see the problems in the next video.